ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ಲೆಲ್ಲೂ ಮಹಿಳಾ ದಿನಾಚರಣೆಯದ್ದೇ ಸುದ್ದಿ, ನಾರಿಯರದ್ದೇ ಗುಣಗಾನ. ಜಾಗತಿಕ ಮಟ್ಟದಲ್ಲಿ ಆಚರಿಸಲ್ಪಡುತ್ತಿರುವ ಮಹಿಳಾ ದಿನದ ಸಂಭ್ರಮ ನಮ್ಮ ಸುವರ್ಣ ನ್ಯೂಸ್ನಲ್ಲೂ ಮೇಳೈಸಿತ್ತು. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಜಂಟಿಯಾಗಿ ಆಚರಿಸಿದ ಮಹಿಳಾ ದಿನದ ಖುಷಿಯ ಆಚರಣೆ ಹೇಗಿತ್ತು, ಸುವರ್ಣ ಸಖಿಯರ ಸಂಭ್ರಮ ಹೇಗಿತ್ತು ಅಂತ ತೋರಿಸ್ತೀವಿ ಬನ್ನಿ. ಎಲ್ಲೆಲ್ಲೂ ಹರ್ಷ, ಖುಷಿ, ಎಲ್ಲರ ಮುಖದಲ್ಲೂ ನಗು, ಸಂತಸದ ಸಂಭ್ರಮದ ಈ ವಾತಾವರಣ ಕಂಡುಬಂದಿದ್ದೆಲ್ಲಿ ಗೊತ್ತಾ? ನಮ್ಮ ಸುವರ್ಣ ನ್ಯೂಸ್ ಕನ್ನಡಪ್ರಭ ಕಚೇರಿಯಲ್ಲಿ. ಬ್ಯುಸಿ ಕೆಲಸಗಳ ಮಧ್ಯೆ ಬಿಡುವು ಮಾಡಿಕೊಂಡು ತಮ್ಮ ದಿನವನ್ನ ಆಚರಿಸೋಕೆ ಅಂತ ಖುಷಿಯಲ್ಲಿ ಬಂದಿರೋ ಮೀಡಿಯಾ ನಾರಿಯರು ಇವರೆಲ್ಲ. ವರ್ಷದ 365 ದಿನವೂ ಸುದ್ದಿ ಮನೆಯಲ್ಲಿ ದುಡಿಯೋ ನಾರಿಯರೆಲ್ಲ ಸೇರಿ ಆಚರಿಸಿರೋ ಮಹಿಳಾ ದಿನದ ಸಂಭ್ರಮದ ದೃಶ್ಯಗಳು ಇವು. ಮಹಿಳಾ ದಿನದ ಸಂಭ್ರಮದಲ್ಲಿರೋ ನಾರಿಯರೊಂದಿಗೆ ಸುವರ್ಣ ನ್ಯೂಸ್ನ ಸಂಪಾದಕ ಕೆವಿಎನ್ ಸ್ವಾಮಿ, ಸುವರ್ಣ ನ್ಯೂಸ್ ನಿರ್ದೇಶಕ ಬಲರಾಮ್, ನಟ ನೀನಾಸಂ ಸತೀಶ್ ಭಾಗಿಯಾದ್ರು. ಒಂದು ಕಾಲ ಇತ್ತು, ಹೆಣ್ಮಕ್ಳು ಆಚೆಗೆ ಬರೋದಿಲ್ಲ ಅಂತರ ಕಾಲ. ಇಷ್ಟೊಂದು ಜನ ಇದ್ದಾರೆ ಇವತ್ತು ಗೊತ್ತಾಗ್ತಿರೋದು. ಯಾರು ಆಚೆಗೆ ಹೋಗ್ಬಿಟ್ಟಿದ್ದಾರೆ, ಯಾರು ಹೊರಗಡೆ ಇಲ್ಲ. ಅದಕ್ಕೆ ಎಲ್ಲರೂ ತುಂಬಾ ಬ್ಯಾಚುಲರ್ಸ್ ಜಾಸ್ತಿ ಆಗ್ತಿದ್ದಾರೆ, ಅಡಿಗೆ ಮಾಡ್ಕೊಳ್ಳೋರು ಅವರೇ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ, ಎಲ್ರಿಗೂ ಸ್ವಾತಂತ್ರ್ಯ ಸಿಗಲಿ, ಎಲ್ರಿಗೂ ಸಮಾನತೆ ಸಿಗಲಿ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರೋದು ಬೇಡ, ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಆಫೀಸ್ನಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಸೊ ನಮ್ಗೆ ಗೊತ್ತಿಲ್ಲದಾಗೆ ನಮಗೆ ಫೀಮೇಲ್ ಸ್ಟಾಫು ನಮಗೆ ನಮ್ಮ ಸ್ಟ್ರೆಂತು ಅನ್ನೋದು ನಮಗೆ ಪ್ರತಿದಿನ ಅರಿವಿಗೆ ಬರ್ತಾ ಇರುತ್ತೆ. ಅದೇ ಎಲ್ಲರನ್ನೂ ಒಟ್ಟಿಗೆ ನೋಡಿದಾಗ ನಮ್ಮ ಸ್ಟ್ರೆಂತು ಡಬಲ್ ಆಗುತ್ತೆ. ಸೊ ಆ ಡಬಲ್ ಆದ ಸ್ಟ್ರೆಂತಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ. ಹ್ಯಾಪಿ ವುಮೆನ್ಸ್ ಡೇ. ನಾರಿಯರ ಸಂಭ್ರಮ ಶುರುವಾಗಿದ್ದೆ ಕೇಕ್ ಕಟಿಂಗ್ ಮೂಲಕ. ಹ್ಯಾಪಿ ವಿಮೆನ್ಸ್ ಡೇ ಅಂತ ಖುಷಿಯಲ್ಲಿ ಕೂಗ್ತಾ ಚಪ್ಪಾಳೆಯೊಂದಿಗೆ ಭರ್ಜರಿಯಾಗಿಯೇ ನಡೀತು ಕೇಕ್ ಕಟಿಂಗ್. Today actually men should keep their mouth shut. We should not talk. I think men have failed this world enough. Men have become hypocrites and we have tried to rule this world and failed badly. And more women as leaders at the top. I am sure the world will progress further. The only interesting thing I want to tell you is please progress fast, challenge men and go beyond them. That is my only blessings and advice to you all. ಗಣ್ಯರ ಶುಭ ಹಾರೈಕೆಯ ನಂತರ ಎಲ್ಲ ಸಿಬ್ಬಂದಿಗಳನ್ನ ತಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ಳುವ ಅಮ್ಮಂದಿರಿಗೆ ಉಡುಗೊರೆಗಳನ್ನು ನೀಡಲಾಯಿತು. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣಿಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಎಲ್ಲ ಮೀಡಿಯಾ ನಾರಿಯರಿಗೂ ಕಾರ್ಯಕ್ರಮದ ಸಂಘಟಕರು ನೀಡಿದ ಪುಟಾಣಿ ಗಿಫ್ಟ್ ಎಲ್ಲರ ಖುಷಿಯನ್ನ ಮತ್ತಷ್ಟು ಹೆಚ್ಚಿಸಿದ್ವು.
ಮಾಡಿ ಶುಭ ಹಾರೈಸಿದ ನಂತರ ಸುವರ್ಣ ಸಖಿಯರ ಸಂಭ್ರಮ ಮುಗಿದಿಲ್ಲ. ಮೀಡಿಯಾ ನಾರಿಯರು ಕೂಡ ಮಾತಾಡಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಮಾತು ಮುಗಿತಾ ಇದ್ದಂತೆ ಶುರುವಾಯಿತು ಫನ್ ಗೇಮ್ಸ್. ಮಹಿಳಾ ದಿನಾಚರಣೆಯ ಸಂಭ್ರಮಕ್ಕೆ ಇನ್ನಷ್ಟು ಖುಷಿ ಕೊಟ್ಟವು ಆ ಆಟಗಳು. ಅಂದದ ಸೀರೆಯುಟ್ಟು ಸಿಂಗಾರಗೊಂಡು ಬಂದಿದ್ದ ಮೀಡಿಯಾ ನಾರಿಯರಿಗೆ ತಮ್ಮ ದಿನದ ಕುರಿತು ಮಾತನಾಡೋ ಅವಕಾಶ ಕೂಡ ಇತ್ತು. ಸುವರ್ಣ ಸಖಿಯರ ದನಿಯಾಗಿ ಮಾತನಾಡಿದ್ದು ಕವರ್ ಸ್ಟೋರಿ ಖ್ಯಾತಿಯ ವಿಜಯಲಕ್ಷ್ಮಿ ಶಿಬರೂರು. ನನ್ಗನ್ಸಿದಂಗೆ ಇವತ್ತೊಂದೇ ನಮ್ಮ ದಿನ ಅಲ್ಲ, 365 ದಿನನೂ ನಮ್ಮ ದಿನನೇ. ಸ್ವಾರ್ಥಿಗಳು 364 ದಿನನೂ ಅವ್ರು ಎಂಜಾಯ್ ಮಾಡೋಣ ಅಂತ ಇದ್ರು. ಖಂಡಿತ ಅಲ್ಲ, ಇವತ್ತಿಂದ ಬಿಡೋದೇ ಬೇಡ. 365 ದಿನನೂ ನಮ್ಮ ದಿನವಾಗಿ ಆಚರಿಸೋಣ. ನಾನು ಹೇಳ್ದಂಗೆ, ಹಾಗಾಗಿ ಆ ಒಂದು ಉದ್ದೇಶ, ಆ ಒಂದು ಧೈರ್ಯ, ಆ ಒಂದು ಆತ್ಮವಿಶ್ವಾಸದಲ್ಲಿ ಮುನ್ನಡೆದ್ರೆ ಯಶಸ್ಸು ಖಂಡಿತ ನಮ್ಮ ಪಾಲಾಗುತ್ತೆ. ನಮ್ಮಲ್ಲಿರುವಂತ ನಾನು ಹೆಣ್ಣು ಅನ್ನುವಂಥದ್ದು ಯಾವ ತರ, ನಾನು ಹೆಣ್ಣು ಅಂತ ಅನಿಸ್ಕೋಬೇಕು. ನಾವು ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾನೆ ಅಂತ ಹೇಳ್ತಾರೆ, ಆದ್ರೆ ನನ್ನ ಯಶಸ್ಸಿನ ಹಿಂದೆ ನನ್ನ ಗಂಡ ಇದ್ದಾರೆ. ಹಾಗಾಗಿ ಗಂಡು ಅಂತ ನಾವು ತಿಳಿಯೋ ಬೇಡ, ಅವರ ಬೆಂಬಲನೂ ಬೇಕಾಗುತ್ತೆ. ನನ್ನ ಕವರ್ ಸ್ಟೋರಿ ತಂಡದಲ್ಲಿ 300 ಗಂಡು, ನಾನೊಬ್ಬಳೇ ಹೆಣ್ಣು, ಪ್ರೀತಿ ಇದ್ದಾರೆ. ಅವರಿಗೂ ಹಾಗೆ ನಮ್ಮ ಪ್ರೀತಿ, ನಾವೆಲ್ಲ ಸೇರ್ಕೊಂಡು ಟೀಮ್ ಮಾಡ್ತದೆ ರೀತಿ ಎಲ್ಲರೂ ಒಂದು ಸಹಬಾಳ್ವೆಯಿಂದ ನಮ್ಮ ವಿಶ್ವಾಸದಿಂದ ನಾವು ಮುಂದುವರಿಸಿಕೊಂಡು ನಾವು ನ್ಯಾಯ, ನಿಷ್ಠೆ, ಸತ್ಯ ಮತ್ತೆ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯೋಣ. ಖಂಡಿತ ಜಯ ನಮ್ಮದೇ. 355 ದಿನನೂ ನಮ್ಮದೇ ಅಂತ ಹೇಳ್ತೀವಿ. ನಂತರ ನಮ್ಮ ವಿಮೆನ್ಸ್ ಡೇ ಸೆಲೆಬ್ರೇಷನ್ ನ ಸಂಭ್ರಮ ಕಳೆಕಟ್ಟಿದ್ದೆಲ್ಲಿ ಗೊತ್ತಾ? ಮೀಡಿಯಾ ನಾರಿಯರ ಫನ್ನಿ ಗೇಮ್ಸ್ ಶುರುವಾದಾಗ. ಗೇಮ್ಸ್ ಶುರುವಾಗ್ತಾ ಇದ್ದಂತೆ ನಾ ಮುಂದು ತಾ ಮುಂದು ಅಂತ ಬಂದ ಮೀಡಿಯಾ ನಾರಿಯರು ಸಖತ್ತಾಗೆ ಆಟವಾಡಿದ್ರು. ದೂರದಲ್ಲಿಟ್ಟ ನೀರಿನ ಬಕೆಟ್ನಿಂದ ಬೊಗಸೆಯಲ್ಲಿ ನೀರು ತಂದು ಪುಟ್ಟ ಬಾಟಲ್ಗೆ ನೀರು ತುಂಬಿಸೋ ಸ್ಪರ್ಧೆಯಲ್ಲಿ ಮೈಯೆಲ್ಲ ಒದ್ದೆಯಾದ್ರೂ ಬಿಡದೆ ಆಟವಾಡಿದ್ರು. ನಂತರ ಮಹಿಳೆಯ ಚಿತ್ರಪಟಕ್ಕೆ ಬಿಂದಿ ಅಂಟಿಸುವ ಸ್ಪರ್ಧೆಯಂತೂ ಸಖತ್ ಫನ್ನಿಯಾಗಿತ್ತು. ಕಣ್ಣು ಕಟ್ಟಿಕೊಂಡು ಬಿಂದಿ ಅಂಟಿಸೋ ಆಟ ನೋಡಿ ಎಲ್ರೂ ಎಂಜಾಯ್ ಮಾಡಿದ್ರು. ವರ್ಷದ 365 ದಿನವೂ ಸತತವಾಗಿ ಕೆಲಸ ಮಾಡುವ ಸುದ್ದಿ ಮನೆಯಲ್ಲಿ ಬ್ಯುಸಿಯಾಗಿರೋ ವನಿತೆಯರು ಮನಃಪೂರ್ತಿ ಸಂಭ್ರಮಿಸಿದ ಕ್ಷಣಗಳು ಇವು. ಸಿಹಿ ತಿಂದು ಆಟವಾಡಿ ಖುಷಿಪಟ್ಟ ಮೀಡಿಯಾ ನಾರಿಯರ ಸಂತಸಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು. ಎಂತಹ ಖುಷಿ, ಸಂತೋಷ ಎಲ್ಲೆಲ್ಲೂ ಮೇಳೈಸಲಿ. ಆತ್ಮವಿಶ್ವಾಸ, ಗೆಲುವು, ಗೌರವ ಸಮಸ್ತ ಮಹಿಳಾ ಮಣಿಯರಿಗೆ ಸಿಗಲಿ ಅನ್ನೋದು ನಮ್ಮ ಹಾರೈಕೆ. ಇದೆಷ್ಟೋ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.